ಕಿಚ್ಚನ ಮಾತು ಸ್ಯಾಂಡಲ್ವುಡ್ನಲ್ಲಿ ಹೊಸ ಕಿಚ್ಚನ್ನ ಹೊತ್ತಿಸಿದೆ. ಇದಕ್ಕೆ ರಾಜು ಗೌಡ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿರುವಂತಹದ್ದು. ಹಾಗಾದ್ರೆ ರಾಜು ಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ರು? ಸುದೀಪ್ ಫ್ಯಾನ್ಸ್ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಕಿಚ್ಚನ ಯುದ್ಧದ ಮಾತಿನ ಬೆನ್ನಲ್ಲೇ ರಾಜು ಗೌಡರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಹುಬ್ಬಳ್ಳಿ ಈವೆಂಟ್ನಲ್ಲಿ ವೇದಿಕೆಯ ಮೇಲೆಯೇ ಮಾತನಾಡಿದ್ದಾರೆ ರಾಜು ಗೌಡ. ಸುದೀಪ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ರಾಜು ಗೌಡ. ಇವರು ಕೂಡ ಈವೆಂಟ್ನಲ್ಲಿ ಭಾಗಿಯಾಗಿದ್ರು. ಇವರು ಕೊಟ್ಟಂತಹ ಹೇಳಿಕೆ ಈಗ ಉರಿಯುವ ಬೆಂಕಿಗೆ ತುಪ್ಪವನ್ನು ಸುರಿದಂತಾಗಿದೆ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಸುದೀಪ್ ಅಣ್ಣನ ಫ್ಯಾನ್ಸ್ ಅಂದ್ರೆ ಕ್ಲಾಸ್ ಫ್ಯಾನ್ಸ್. ಸುದೀಪ್ ಅಣ್ಣನ ತಂಟೆಗೆ ಬಂದ್ರೆ ಮಾಸಾಗೆ ಇಳಿತಾರೆ. ಅದು ವಿರೋಧಿಗಳಿಗೆ ಎಚ್ಚರ ಇಲ್ಲಂತ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತಾನೆ. ಯಾಕಂದ್ರೆ ಕೆಲವೊಂದು ಜನ ನಮ್ಮ ಸುದೀಪ್ ಅಣ್ಣನ ತಾಳ್ಮೆನೆ ಅದು ಅವರು ವೀಕ್ನೆಸ್ ಅಂತ ತಿಳಿತಾರೆ. ಅದು ಸುದೀಪ್ ಅಣ್ಣನ ತಾಳ್ಮೆ ವೀಕ್ನೆಸ್ ಅಲ್ಲ, ಅದು ಸ್ಟ್ರಾಂಗ್ನೆಸ್. ಯಾಕಣ್ಣ ಸುದೀಪ್ ಅಣ್ಣ ತಾಳ್ಮೆ ಆಗಿರ್ತಾನಂದ್ರೆ ಇವೆಲ್ಲ ನೀವು ಎದ್ರಲ್ಲ ಫ್ಯಾನ್ಸ್ ನಿಮ್ಗೋಸ್ಕರ ತಾಳ್ಮೆ ಆಗಿರ್ತಾನೆ. ಅದಕ್ಕೋಸ್ಕರ ಈ ಮಾರ್ಕ್ ಫಿಲಿಂ 25ನೇ ತಾರೀಕು ಬರ್ತದೆ. ಹೌದು ದಾದಾ ಯಾರು ಗೊತ್ತಾ? ಯಾರು ಗೊತ್ತಾ? ನಮ್ಗೆಲ್ಲ ಒಬ್ಬನೇ ದಾದಾ, ಸುದೀಪ್ ಅಣ್ಣನೇ ನಮ್ ದಾದಾ. ಹಂಗಾಗಿ ಮಾರ್ಕ್ ಫಿಲಿಂನ ನೀವೆಲ್ಲರೂ ನೋಡ್ಲೇಬೇಕು. ಈ ಓಕೆ, ಸೊ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅನ್ನೋದನ್ನು ನೋಡಬೇಕು. ಇದೇ 25ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಒಂದೇನಂತಂದರೆ ಕನ್ನಡ ಚಿತ್ರೋದ್ಯಮಕ್ಕೆ ಒಳ್ಳೆಯದಾಗಬೇಕು. ಇದೆಲ್ಲವನ್ನ ಬಿಟ್ಟು ಯಾರಾದರೂ ಒಬ್ಬರು ಅಂಬರೀಷ್ ಸ್ಥಾನದಲ್ಲಿ ನಿಂತು ಚಿತ್ರೋದ್ಯಮವನ್ನು ಒಗ್ಗಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು. ಯಾಕೆಂದರೆ ಸುದೀಪ್ ದರ್ಶನ್ ಅವರೆಲ್ಲ ನಿನ್ನೆ ಮೊನ್ನೆ ಇಂಡಸ್ಟ್ರಿಗೆ ಬಂದವರಲ್ಲ. 25-30 ವರ್ಷ ಆಯಿತು. ಅವರು ಸೀನಿಯರ್ಸೇ. ಹಾಗೆ ನೋಡೋಕೆ ಹೋದರೆ ಆ ಸ್ಥಾನದಲ್ಲಿ ಅವರೇ ಯಾಕೆ ನಿಂತ್ಕೋಬಾರ್ದು ಅನ್ನುವಂಥದ್ದು ಒಂದು ಪ್ರಶ್ನೆ ಅಷ್ಟೇ.